ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಕಲ್ಲು ಹೊಡೆದಿದ್ದು ಪೊಲೀಸರಿಗೆ ಗಾಯಗೊಳಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೂ ಮಾಬ್ ಕ್ರಿಯೇಟ್ ಆಗೋಕೆ ಕಾರಣ ಆಗಿತ್ತು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದಂತಹ ಮಹಾನುಭಾವನನ್ನ ಕೊನೆಗೂ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿಸಿಬಿ ಪೊಲೀಸರಿಂದ ಮೌಲ್ವಿ ಮುಫ್ತಿ ಮುಸ್ತಾಕ್ ಮಕ್ಬೋಲಿಯ ಬಂಧನ ಆಗಿದೆ. ಗಲಾಟೆ ನಡೆದು ಆಲ್ಮೋಸ್ಟ್ 11 ದಿನಗಳ ಬಳಿಕ ಈ ಮೌಲ್ವಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಒಬ್ಬನನ್ನ ಅರೆಸ್ಟ್ ಮಾಡೋದಕ್ಕೆ 11 ದಿನ ಬೇಕಾಗಿತ್ತು. ಆತ ಅಲ್ಲೇ ರಾಜಾರೋಷವಾಗಿ ಓಡಾಡ್ತಿದ್ದ. ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ನಿಮ್ಮ ಪಬ್ಲಿಕ್ ಟಿವಿ ಪ್ರತಿನಿತ್ಯ ಪ್ರಶ್ನೆಗಳನ್ನ ಕೇಳಿತ್ತು. ಫೈನಲಿ ಈಗ ಸಿಸಿಬಿ ಪೊಲೀಸರು ಮೌಲ್ವಿ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತನ ಬಂಧನದಿಂದ ಇನ್ನೂ ಈತನ ಪ್ಲಾನ್ ಏನಾಗಿತ್ತು, ಈ ಥರದ್ದು ಟನ್ಗಟ್ಲೆ ಕೊಳಕನ್ನ ಯುವ ಮೆದುಳಿಗೆ ತುಂಬೋದಕ್ಕೆ ಈತನಿಗೆ ಯಾರು ಫಂಡ್ ಮಾಡ್ತಾ ಇದ್ರು ಎಲ್ಲವನ್ನ ಕೂಡ ಆಚೆ ತರಬೇಕಾಗಿದೆ. ಮತ್ತೆ ಇಡೀ ಮೈಸೂರಿಗರ ನೆಮ್ಮದಿ ಕೆಡಿಸಿದಂತಹ ಪ್ರಕರಣ ಮತ್ತು ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂತಹ ಸಂಶಯ ಇರೋದ್ರಿಂದ ಆ ಕಲ್ಲುಗಳನ್ನ ಸ್ಟೋರೇಜ್ ಮಾಡಿತ್ತು ಎಲ್ಲಿ, ಹಿಂಗೋಗಿ ಅಟ್ಯಾಕ್ ಮಾಡಿ ಹಂಗೋಗಿ ಅಟ್ಯಾಕ್ ಮಾಡಿ ಅಂತ ಈತ ಯಾಕೆ ಹೇಳ್ದ, ಎಲ್ಲವೂ ಕೂಡ ಆಚೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕೆಪಿ ನಾಗರಾಜ್, 11 ದಿನಗಳ ಬಳಿಕ ಫೈನಲಿ ಅರೆಸ್ಟ್ ಮಾಡಿದ್ದಾರೆ. ಈತ ಅದ್ಯಾವ ಬಿಲದಲ್ಲಿದ್ದ, ಇಷ್ಟೊಂದು ದಿನಗಳು ಯಾಕೆ ಬೇಕಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಮತ್ತೆ ಈತನ ಬಂಧನದಿಂದ ಈ ಪ್ರಕರಣದಲ್ಲಿ ಹೇಗೆ ತನಿಖೆಯ ಪ್ರಗತಿ ಸಾಗುತ್ತೆ ಅಂತ. ಈ ಗಲಾಟೆ ನಡೆದ ದಿನದಿಂದಲೂ ಕೂಡ ಇದ್ದಂಥದ್ದು ಒಂದೇ ಪ್ರಶ್ನೆ. ಈ ಒಂದು ಗಲಾಟೆಗೆ ಮೂಲ ಕಾರಣ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಈ ಮೌಲ್ಯ ಬಂಧನ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಆದರೆ ಕೊನೆಗೂ ಒಂದು ರೀತಿಯಾಗಿ ಅಳೆದು ತೂಗಿ ಕೊನೆಗೂ ಇನ್ನೇನು ಬೇರೆ ದಾರಿಯೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಪೊಲೀಸರು ಈ ಮೌಲ್ಯನ ಅರೆಸ್ಟ್ ಮಾಡಿರುವಂಥದ್ದು. ಯಾವಾಗ ಕಳೆದ 2-3 ದಿನಗಳಿಂದಲೂ ಕೂಡ ಪೊಲೀಸರ ನಡೆಗಳ ಬಗ್ಗೆನೇ ಮಾಧ್ಯಮಗಳಲ್ಲಿ ಭಾಳ ದೊಡ್ಡ ಮಟ್ಟದ ಅನುಮಾನಗಳು ಶುರುವಾಗಿದ್ದು, ಜೊತೆಗೆ ಹಲವು ಸಂಘಟನೆಗಳು ಕೂಡ BJPನೂ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಪೊಲೀಸರ ನಡೆಯ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಬಹುತೇಕ ಈ ಅನುಮಾನಗಳ ನಿವಾರಣೆ ಅನ್ನಿಸ್ಕೊಳ್ಳೋಕೆ ಅಥವಾ ಮುಖ ಒರೆಸಿಕೊಳ್ಳುವಂತಹ ಸಲುವಾಗಿಯೇ ಪೊಲೀಸರು ಈತನನ್ನು ಬಂಧನ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಈ ಥರದ ಒಂದು ಸಾರ್ವಜನಿಕವಾದಂಥ ಒತ್ತಡ ಆಗದೇ ಇದ್ದಿದ್ರೆ ಬಹುತೇಕ ಮೌಲ್ಯ ಬಂಧನ ಇವತ್ತು ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಗಲಾಟೆ ಆದಂಥ ದಿನದಿಂದಲೂ ಕೂಡ ಮೌಲ್ಯ ಇದೇ ಮೈಸೂರಿನ ಕೆಲವೊಂದು ಏರಿಯಾಗಳಲ್ಲಿ ಓಡಾಡ್ಕೊಂಡು ಇದ್ರೂ ಕೂಡ ಆತನ ಬಂಧನಕ್ಕೆ ಪೊಲೀಸರು ಮುಂದಾಗಿರಲಿಲ್ಲ. ಕೊನೆಗೂ ಈಗ ಆತನನ್ನು ಬಂಧಿಸಿದ್ದಾರೆ. ಮಮತಾ, ಧನ್ಯವಾದ ಕೆಪಿ ನಗರ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕಂಡೋರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ಎಷ್ಟು ಅಂತ ನೋಡುವಂತಹ ಇಂಥ ಕ್ರಿಮಿಗಳ ಬಂಧನ ಅತ್ಯಗತ್ಯವಾಗಿತ್ತು.